ವೆಲ್ಕಮ್ ಟು ಸವಿ ಭೋಜನ. ನಾನು ಇವತ್ತು ನಿಮಗೆ 10 ನಿಮಿಷದಲ್ಲಿ ಜಟ್ಪಟ್ ಅಂತ ಅಂದ್ಬಿಟ್ಟು ಮಾವಿನಕಾಯಿ ಜಾಮ್ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಟ್ ಮಾಡ್ಕೊಳ್ಳೋಣ. 1 ಕಪ್ ಅಷ್ಟು ಬೆಲ್ಲ, ನಂತರ 1 ಕಪ್ ಅಷ್ಟು ಹುಳಿ ಮಾವಿನಕಾಯಿನ ನಾನು ಮೇಲ್ಗಡೆ ಸಿಪ್ಪೆ ತೆಗೆದು ಇದನ್ನ ಸಣ್ಣದಾಗಿ ತುರಿದಿಟ್ಕೊಂಡಿದ್ದೀನಿ. ನೀವು ಹುಳಿ ಮಾವಿನಕಾಯಿ ಬದಲು ತೋತಾಪುರಿ ಮಾವಿನಕಾಯಿನೂ ಸಹ ಯೂಸ್ ಮಾಡ್ಬೋದು. 1 ಟೀ ಸ್ಪೂನ್ ಅಷ್ಟು ಎಣ್ಣೆ, 1 ಟೀ ಸ್ಪೂನ್ ಸಾಕು, ಜಾಸ್ತಿ ಅಗತ್ಯ ಇಲ್ಲ. 1/4 ಟೀ ಸ್ಪೂನ್ ಅಷ್ಟು ಉಪ್ಪು, 1/4 ಟೀ ಸ್ಪೂನ್ ಅಷ್ಟು ಏಲಕ್ಕಿ ಪೌಡರು, 1/4 ಟೀ ಸ್ಪೂನ್ ಅಷ್ಟು ನಾನು ಬ್ಯಾಡಗಿ ಮೆಣಸಿನಕಾಯಿನ ಕ್ರಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಪಿಜ್ಜಾಗೆಲ್ಲ ಹಾಕ್ತಾರಲ್ಲ ಆ ಥರದ್ದು. 1/4 ಟೀ ಸ್ಪೂನ್ ಅಷ್ಟು ಕಾಳು ಮೆಣಸು ಪುಡಿ, ಇದು 1/4 ಟೀ ಸ್ಪೂನ್ ಅಷ್ಟು ಹುರಿದು ಪುಡಿ ಮಾಡಿರೋಂಥ ಜೀರಿಗೆ ಪೌಡರು. ನಂತರ ಇಲ್ಲಿ ನಾನೊಂದು 2 ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ತಗೊಂಡಿದ್ದೀನಿ. ನೀವು ಇದು ಆಪ್ಷನಲ್ಲೂ ಬೇಕು ಅಂದ್ರೆ ಹಾಕೊಳ್ಳಿ, ಇಲ್ಲ ಅಂತಂದ್ರೆ ಸ್ಕಿಪ್ ಮಾಡ್ಬೋದು. ನಾನು ಇದನ್ನೇನಕ್ಕೆ ಹಾಕಿರೋದಂದ್ರೆ ಇದು ಹಾಕೋದ್ರಿಂದ ಟೇಸ್ಟ್ ಸ್ವಲ್ಪ ಎನ್ಹಾನ್ಸ್ ಆಗುತ್ತೆ, ಚೆನ್ನಾಗಿರುತ್ತೆ. ಹಾಗಾಗಿ ಮಾಡೋ ವಿಧಾನ ನೋಡ್ಕೊಳ್ಳೋಣ. ಮೊದಲಿಗೆ ನಾನು ಗ್ಯಾಸ್ ಆನ್ ಮಾಡಿ ಒಂದು ಬಾಣಲಿ ಕಾಯಿಸ್ಕೊಂಡಿದ್ದೀನಿ. ಇದಕ್ಕೆ ನಾನು ಆಯಿಲ್ ಹಾಕ್ತಾ ಇದ್ದೀನಿ. ಗ್ಯಾಸ್ನ ಸಿಮ್ಮಲ್ಲಿ ಇಟ್ಕೊಂಡು ಈಗ ಇದು ತುರಿದಿರೋ ಅಂತ ಮಾವಿನಕಾಯಿ ಹಾಕ್ತಾ ಇದ್ದೀನಿ. ನಂತರ ಬೆಲ್ಲ ಆ್ಯಡ್ ಮಾಡ್ಕೊಳ್ಳೋಣ, ಸಕ್ಕರೆ, ಉಪ್ಪು. ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊಂಡು ಇದನ್ನೇನು ಮಾಡೋಣ, ಜಸ್ಟ್ ಬೆಲ್ಲ ಸಕ್ಕರೆ ಎಲ್ಲ ಚೆನ್ನಾಗಿ ಮೆಲ್ಟ್ ಆಗಿ ಮಾವಿನಕಾಯಿಗೆ ಮಿಕ್ಸ್ ಆಗೋ ಥರ ಇದನ್ನು ಫ್ರೈ ಮಾಡ್ತಾ ಇರೋಣ 1-2-3 ಸೆಕೆಂಡ್. ಅದೇ ಕಾರಣಕ್ಕೂ ಗ್ಯಾಸ್ ಫ್ಲೇಮ್ನ ಹೈ ಮಾಡಬೇಡಿ. ಇದನ್ನ ಬೇಕಾದ್ರೆ ನೀವು ಪೂರ್ತಿ ಸಕ್ಕರೆಲೆ ಮಾಡ್ಕೊಬೋದು, ಬೆಲ್ಲ ಬೇಡ ಅನ್ನೋದು ಆರೋಗ್ಯಕ್ಕೆ ಒಳ್ಳೇದಾಗಿರೋದ್ರಿಂದ ನಾನು ಬೆಲ್ಲ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನ ಮಾಡಬೇಕಾದ್ರೆ ನಾನ್ ಸ್ಟಿಕ್ ಬಾಟ್ಲಿನೇ ಯೂಸ್ ಮಾಡಿ. ಯಾವುದೇ ಕಾರಣಕ್ಕೂ ಸ್ಟೀಲ್ದಾಗಲಿ ಅಲ್ಯೂಮಿನಿಯಮ್ದಾಗಲಿ ಏನು ಯೂಸ್ ಮಾಡಬೇಡಿ, ತಳ ಹತ್ತೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮಾವಿನಕಾಯಲ್ಲಿರೋ ನೀರಿನ ಅಂಶದಿಂದಾನೆ ಬೆಲ್ಲ ನೀಟಾಗಿ ಕರಗ್ತಾ ಇದೆ. ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ, ಹುಳಿಯಾಗಿ ಸ್ವೀಟ್ ಆಗಿ ಖಾರವಾಗಿ. ಇದರಲ್ಲೆಲ್ಲ ಟೇಸ್ಟೂ ಮಿಕ್ಸ್ ಆಗಿರೋದ್ರಿಂದ ಸೂಪರ್ ಆಗಿರುತ್ತೆ. ನೀವು ಅಪ್ ಇದನ್ನು 1 ಇಯರ್ ತನಕ ಸ್ಟೋರ್ ಮಾಡಿಡ್ಬೋದು. ಮಕ್ಕಳಿಗೆ ಲಂಚ್ ಬಾಕ್ಸ್ಗೆಲ್ಲ ಕಳಿಸ್ಬೋದು. ನೀವು ಟ್ರಾವೆಲಿಂಗ್ ಪರ್ಪಸ್ಗೆ ಏನಾದ್ರೂ ಚಪಾತಿ ಪೂರಿ ಈ ರೀತಿ ಮಾಡ್ಕೊಂಡು ತೊಗೊಂಡೋದಾಗ ಈ ಜಾಮ್ನ ತೊಗೊಂಡೋಗ್ಬೋದು. ತುಂಬ ಚೆನ್ನಾಗಿರುತ್ತೆ, ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಇಟ್ಕೊಂಡು ಇದನ್ನು ಒಂದು ಏರ್ ಟೈಟ್ ಕಂಟೈನರ್ ಅಥವಾ ಗ್ಲಾಸ್ ಕಂಟೈನರ್ಗೆ ಹಾಕ್ಬಿಟ್ಟು ಅಪ್ ಟು 1 ಇಯರ್ ತನಕ ಸ್ಟೋರ್ ಮಾಡ್ಬೋದು, ಏನು ಹಾಳಾಗೋದಿಲ್ಲ. ಇದರಲ್ಲಿರೋ ಬೆಲ್ಲ ಸಕ್ಕರೆ ಎಲ್ಲ ನೀಟಾಗಿ ಕರಗಿದೆ. ಈಗ ಇದಕ್ಕೆ ನಾನು ಏಲಕ್ಕಿ ಪೌಡರು, ಮೆಣಸು, ಜೀರಿಗೆ ಮತ್ತು ತಿರ್ಗಾ ಬ್ಯಾಡಗಿ ಮೆಣಸಿನಕಾಯಿದು ಚಿಲ್ಲಿ ಫ್ಲೇಕ್ಸ್ ಎಲ್ಲನೂ ಹಾಕ್ತಾ ಇದ್ದೀನಿ. ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ, ಜೀರಿಗೆ ಮೆಣಸಿನ ಪುಡಿ ಹಾಕಿರೋದ್ರಿಂದ ಒಬ್ಬೊಬ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಗಂಟ್ಲು ಕೆತ್ತ ಬರೋದು, ಮಾವಿನಕಾಯಿದು ಅಥವಾ ಗೊರಗೊರ ಅನ್ನೋದು ಆ ಥರದ್ದೆಲ್ಲ ಆಗುತ್ತೆ. ಅದೆಲ್ಲ ಕ್ಲಿಯರ್ ಆಗುತ್ತೆ. ಈ ಬ್ಯಾಡಗಿ ಚಿಲ್ಲಿ ಫ್ಲೇಕ್ಸ್ ಹಾಕಿರೋದ್ರಿಂದ ನಿಮಗೆ ಅದು ತಿನ್ನುವಾಗ ಬಾಯಿಗೆ ಮಧ್ಯ ಸಿಕ್ಕಿದ್ರೆ ಹುಳಿ, ಖಾರ, ಉಪ್ಪುಂದು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ನೀಟಾಗಿ ಮಿಕ್ಸ್ ಮಾಡಿದ್ದೀನಿ ನಾನು. ಇದನ್ನು ನೋಡಿ, ಜಸ್ಟ್ ಗ್ಯಾಸ್ನ ಫುಲ್ಲು ಸಿಮ್ಮಲ್ಲಿ ಇಟ್ಟಿದ್ದೀನಿ. ಸಿಮ್ಮಲ್ಲಿ ಇಟ್ಟು ಇದನ್ನು ಮಿನಿಮಮ್ ಒಂದು 5 ನಿಮಿಷ ನಾನು ಅವಾಗವಾಗ ನೀಟಾಗಿ ಕೆತ್ಕೊಂಡು ಬೇಯಿಸ್ತೀನಿ. ಯಾವುದೇ ಕಾರಣಕ್ಕೂ ಓವರ್ ಕುಕ್ ಮಾಡಬಾರ್ದು. ಇದು ವಿತಿನ್ 10 ಮಿನಿಟ್ಸಲ್ಲಿ ಹಾಕೋಗ್ಬಿಡುತ್ತೆ, ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ. ನೀವೇನಾದ್ರು ಜಾಸ್ತಿ ಬಾಯ್ಲ್ ಮಾಡೋಕ್ಕೋದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಗಮ್ ಥರ ಅಂಟಾಗ್ಬಿಟ್ಟು ಫುಲ್ಲು ಉಂಡೆ ಥರ ಆಗೋಗುತ್ತೆ. ನಿಮ್ಗೆ ಯಾವುದೇ ಕಾರಣಕ್ಕೂ ಈ ರೀತಿ ಜಾಮ್ ಕನ್ಸಿಸ್ಟೆನ್ಸಿ ಬರೋದೇ ಇಲ್ಲ. ವಾಟ್ರ್ ಅಂಶ ಇದೆ, ಅದೆಲ್ಲ ಚೆನ್ನಾಗಿ ಡ್ರೈ ಆಗೋ ತನಕ ನೀಟಾಗಿ ಈ ರೀತಿ ಮಾಡಿ ಇದನ್ನು ಫ್ರೈ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಮೇಲ್ಗಡೆ ಲಿಡ್ನ ಕ್ಲೋಸ್ ಮಾಡಬೇಡಿ ಪ್ಲೇಟ್ನ. ಕಾರಣ ಏನು ಅಂತ ಹೇಳಿದ್ರೆ ಹಬೆಗೇನೆ ವಾಟ್ರು ಅಂಶ ಜಾಸ್ತಿ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗಿ ತುಂಬ ಟೈಮ್ ತೊಗೊಳುತ್ತೆ. ಕುಕ್ ಆಗಿದೆ, ನೀವು ನೋಡ್ತಾ ಇರ್ಬೋದು. ಇದು ಜಾಮ್ ಕನ್ಸಿಸ್ಟೆನ್ಸಿಗೆ ಬಂದಿದೆ, ಇಷ್ಟೇ ಸಾಕು. ಈಗ ಇಮಿಡಿಯೇಟಾಗಿ ಗ್ಯಾಸ್ ಆಫ್ ಮಾಡಿಕೊಂಡು ಒಂದು ಏರ್ ಟೈಟ್ ಕಂಟೈನರ್ಗೆ ಹಾಕಿ ಇದನ್ನು ಸ್ಟೋರ್ ಮಾಡ್ಬೋದು. ಈಗ ತಣ್ಣಗೆ ಆಗಬೇಕಾದ್ರೂ ಯಾವುದೇ ಕಾರಣಕ್ಕೂ ಮುಚ್ಚಕ್ಕೆ ಹೋಗ್ಬೇಡಿ ಪ್ಲೇಟ್ನ. ಇದು ಹೀಗೆ ಆರಲಿ. ಇದು ಕಂಪ್ಲೀಟಾಗಿ ಕೂಲ್ ಆದಮೇಲೆ ಇದನ್ನು ನಾನು ಒಂದು ಏರ್ ಟೈಟ್ ಕಂಟೈನರ್ಗೆ ಸ್ಟೋರ್ ಮಾಡ್ತೀನಿ. ನೋಡಿ, ಇದು ಮಾವಿನಕಾಯಿ ಜಾಮ್ ಚೆನ್ನಾಗಿ ರೆಡಿಯಾಗಿದೆ, ಕೂಲ್ ಆಗಿದೆ. ನೋಡಿ, ಕೂಲ್ ಆದಮೇಲೆ ಯಾವ ರೀತಿ ಬಂದಿದೆ ಅಂತ ನಿಮಗೆ ನಾನು ಒಂದು ಟೆಕ್ಸ್ಚರ್ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಇದು ತುಂಬ ಚೆನ್ನಾಗಿ ಬಂದಿದೆ ಮಾವಿನಕಾಯಿ ಜಾಮು. ನೀವು ಸಹ ಈ ರೆಸಿಪಿನ ಮನೇಲಿ ಮಾಡಿ ನೋಡಿ, ಹೇಗೆ ಬಂದಿದೆ ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟ್ಸ್ ಮಾಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಟೇಸ್ಟಿ ಮತ್ತು ಎಮ್ಮೆ ರೆಸಿಪಿಗಾಗಿ ಸವಿ ಭೋಜನ ಕಾರ್ಯಕ್ರಮಕ್ಕೆ ಸಬ್ಸ್ಕ್ರೈಬ್ ಆಗೋದು ಖಂಡಿತ ಮರಿಬೇಡಿ. ಥ್ಯಾಂಕ್ ಯು.